ವೀಕ್ಷಕರೇ ನಮಸ್ಕಾರ. ವಿಜಯವಾಹಿನಿಯ ಮತ್ತೊಂದು ವಿಶೇಷ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಎಂತಹ ಜಾಗದಲ್ಲಿದ್ದೀನಿ ಅಂತ ಅಂದ್ರೆ 25 ವರ್ಷಗಳ ಹಿಂದೆ ಒಂದು ಅಮಾನುಷವಾದಂತಹ ಕೃತ್ಯ ಆದಂತಹ ಜಾಗದಲ್ಲಿದ್ದೀನಿ. ಚಿಂತಾಮಣಿ ಅಂತ ತಾಲೂಕಿದೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಈ ಜಿಲ್ಲೆಯಲ್ಲಿ 25 ವರ್ಷದ ಹಿಂದೆ ಅಂದ್ರೆ ಮಾರ್ಚ್ 13ನೇ ತಾರೀಕು 2000 ಇಸ್ವಿಯಲ್ಲಿ ಚಿಂತಾಮಣಿ ತಾಲೂಕೆ ಬಂದಾಗೋಗಿತ್ತು. ಯಾಕೆ ಅಂತ ಅಂದ್ರೆ ಅವತ್ತು 7 ಜನ ದಲಿತರನ್ನ ಸುಟ್ಟಾಕಲಾಗಿತ್ತು. ಅಂದ್ರೆ ಒಕ್ಕಲಿಗರ ಒಂದು ಗುಂಪು ಮನೆಗೆ ಬೆಂಕಿ ಹಾಕಿ ಸೀಮೆಣ್ಣೆ ಹಾಕಿ ಸಂಪೂರ್ಣವಾಗಿ ಸುಟ್ಟಾಕಿದ್ರು. ಅಂದ್ರೆ ಇದನ್ನ ಕೇಳೋದಕ್ಕೂ ಯಾರು ಇರಲಿಲ್ಲ. ಅಂದಿನ ಮುಖ್ಯಮಂತ್ರಿಗಳಾದಂತಹ ಎಸ್.ಎಂ. ಕೃಷ್ಣ ಆಗಿರ್ಬೋದು ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಹೋಮ್ ಮಿನಿಸ್ಟರ್ ಆಗಿದ್ರು, ಹಾಗೂ ರಾಮವಿಲಾಸ್ ಪಾಸ್ವಾನ್ ಅವರು ಬಂದಿದ್ರು. ಅಂದ್ರೆ ಇವರೆಲ್ಲರೂ ಕಂಬಾಲಪಲ್ಲಿ ಗ್ರಾಮಕ್ಕೆ ವಿಸಿಟ್ ಮಾಡಿದ್ರು. ಸೋನಿಯಾ ಗಾಂಧಿ ಕೂಡ. ಅಂದ್ರೆ ಇಷ್ಟು ಜನ ಬಂದು ವಿಸಿಟ್ ಮಾಡಿ ಏನೋ ಒಂದು ನಾವು ಸಾಧಿಸ್ತೀವಿ, ಏನೋ ಒಂದು ಮಾಡ್ತೀವಿ, ದಲಿತರಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿದವರೆಲ್ಲ 25 ವರ್ಷ ಆದ್ರೂ ಕನಿಷ್ಠ ನ್ಯಾಯವೂ ಸಿಗ್ತಿಲ್ಲ. ಅಂದ್ರೆ ಎಷ್ಟರ ಮಟ್ಟಿಗೆ ಪ್ರಬಲರ ಯಾವುದೇ ಒಂದು ಅಪರಾಧಿಗಳು ಅಂದ್ರೆ ಇಷ್ಟು ಪ್ರಬಲರಿರ್ತಾರ. ನಾನು ಒಂದು 7 ಜನನ್ನ ಸುಟ್ಟಾಕ್ತೀನಿ, ಸುಟ್ಟಾಕಿದ್ರು ಪರವಾಗಿಲ್ಲ, ಏನಾದ್ರೂ ಪರವಾಗಿಲ್ಲ ಅನ್ನೋ ಮಟ್ಟಿಗೆ ಈ ಒಂದು ಪ್ರಕರಣ ಇದೆ. ಸೊ ಹಾಗಾಗಿ ಈ ಪ್ರಕರಣವನ್ನು ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡೋಣ. ಕಂಬಾಲಪಲ್ಲಿ ನಡೆದಿದ್ದಾದ್ರೂ ಏನು, ಹಾಗೂ ಕಂಬಾಲಪಲ್ಲಿದ್ದಂತಹ ದಲಿತರು ಬೇರೆ ಕಡೆ ವಲಸೆ ಹೋಗಿದ್ದಾದ್ರೂ ಯಾಕೆ, ಇವತ್ತು ಎಲ್ಲಿದ್ದಾರೆ ಆ ದಲಿತರು, ಅವರ ಪರಿಸ್ಥಿತಿ ಏನು, ಯಾಕೆ ನ್ಯಾಯ ಮರೀಚಿಕೆಯಾಗಿದೆ, ಇದನ್ನ ವಿಜಯವಾಹಿನಿ ತೆಗೆದು ತೋರಿಸುತ್ತೆ ತಮ್ಮೆಲ್ಲರಿಗೂ. 25 ವರ್ಷಗಳ ಹಿಂದೆ ನಡೆದ ಹತ್ಯಾಕಾಂಡವನ್ನ ಇಂದಿನ ಜನರಿಗೆ ತಲುಪಿಸುವಂತಹ ಪ್ರಯತ್ನ, ಹಾಗೂ ದಲಿತ ತಾರತಮ್ಯಗಳು ಹೇಗೆ ಜೀವಂತವಾಗಿದೆ. 7 ಜನರನ್ನ ಸೀಮೆ ಎಣ್ಣೆ ಹಾಕಿ ಸುಟ್ಟು ಹಾಕುವಷ್ಟು ವೈಷಮ್ಯವಾದರೂ ಏನು, ಸಮಾನತೆಯ ಹಕ್ಕು, ಘನತೆಯಿಂದ ಬದುಕುವಂಥ ಹಕ್ಕು, ವೈ ರಿಸರ್ವೇಷನ್ ಎಕ್ಸಿಸ್ಟ್ ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆ. ಈ ಪ್ರಕರಣ 25 ವರ್ಷವಾದರೂ ಅಪರಾಧಿಗಳಿಗೆ ಯಾಕೆ ಶಿಕ್ಷೆ ಆಗಿಲ್ಲ ಎಂಬ ಯಕ್ಷ ಪ್ರಶ್ನೆಗೆ ಉತ್ತರ ಹುಡುಕುವಂತಹ ಪ್ರಯತ್ನ. ನಾನಿರುವುದು ಕರ್ನಾಟಕದಲ್ಲಿರುವಂತಹ ಚಿಂತಾಮಣಿ ತಾಲೂಕಿನ ಕಂಬಾಲಪಲ್ಲಿ ಅನ್ನೋ ಗ್ರಾಮದಲ್ಲಿ. ಇಲ್ಲಿ 25 ವರ್ಷಗಳ ಹಿಂದೆ ಸಂಪೂರ್ಣವಾಗಿ ಒಂದು 7 ಜನವನ್ನ ಸಜೀವವಾಗಿ ದಹನ ಮಾಡಿದ್ರು. ಅಂದ್ರೆ ಈ ಒಂದು ಗ್ರಾಮದಲ್ಲಿ ಒಂದು ದೊಡ್ಡ ಹತ್ಯಾಕಾಂಡವೇ ನಡೆದಿತ್ತು. ಕರ್ನಾಟಕ ರಾಜ್ಯ ಬಂದಾಗಿತ್ತು. ಆದರೆ ಇವತ್ತು ನಿರ್ಘಳವಾಗಿ ಎಲ್ಲ ಅಕ್ಯೂಸ್ಗಳು ಅಂದ್ರೆ 32 ಜನ ಆರೋಪಿಗಳೇನಿದ್ರು ಅವರು ಆಚೆ ಓಡಾಡ್ಕೊಂಡಿದ್ದಾರೆ. ಇದೇ ಗ್ರಾಮ, ಇದೇ ಜಾಗದಲ್ಲಿ 25 ವರ್ಷ ಆದರೂ ನ್ಯಾಯ ಸಿಗ್ತಾ ಇಲ್ಲ. ಇದನ್ನ ಕೇಳೋಕ್ಕೂ ಯಾರೂ ಇಲ್ಲ. ಇದು ಹೈಕೋರ್ಟಲ್ಲಿ ಕ್ವಾಶ್ ಆಗಿದೆ, ಅಂದರೆ ಕ್ವಾಶ್ ಅಂದರೆ ಕನ್ವಿಕ್ಟ್ ಆಗಿದೆ, ಏನು ಯಾರೂ ಇಲ್ಲ. ಸೊ ಹೈಕೋರ್ಟಲ್ಲಿ ಈ ಕೇಸ್ ಮೇಲೆ ಅಕ್ವಿಟ್ ಆಗಿದೆ. ಏನಂದರೆ ಇದಕ್ಕೆ ಸಾಕ್ಷಿಗಳಿಲ್ಲ ಅಂತ. ಬಟ್ ಯಾವುದೋ ಒಬ್ಬ ದಲಿತ ಹೋರಾಟಗಾರರಿಂದ ಈ ಒಂದು ಪ್ರಕರಣ ಸುಪ್ರೀಂ ಕೋರ್ಟಲ್ಲಿ ಇವತ್ತು ನಡೀತಾ ಇದೆ. ಸುಪ್ರೀಂ ಕೋರ್ಟಲ್ಲೂ ನ್ಯಾಯ ಸಿಗುತ್ತೆ ಅಂತ ಯಾವುದೇ ಒಂದು ಒತ್ತಾಸೆ ಇಲ್ಲ. ಆದರೆ ಈ ಒಂದು ಪ್ರಕರಣವನ್ನು ಕೈಬಿಟ್ಟಿದ್ದಾದರೂ ಯಾಕೆ? ರಾಜ್ಯ ಸರ್ಕಾರ ಖುದ್ದು ಮಾನ್ಯ ಅವತ್ತಿನ CM ಆದಂತಹ ಎಸ್.ಎಂ. ಕೃಷ್ಣ ಅವ್ರ ಗಮನಕ್ಕೆ ಬಂದಿತ್ತು, ಅಥವಾ ಸೋನಿಯಾ ಗಾಂಧಿ ಅವರು ಇಲ್ಲಿ ಬಂದು ವಿಸಿಟ್ ಮಾಡಿದ್ರು. ಇವರೆಲ್ಲರೂ ಬಂದಿದ್ದು ಕುಂತಿದ್ರು, ಆದರೂ ನ್ಯಾಯ ಸಿಗ್ತಾ ಇಲ್ಲ. ಎಲ್ಲೂ ನ್ಯಾಯವನ್ನು ಹುಡುಕುವಂತಹ ಪ್ರಯತ್ನವೂ ಪಟ್ಟಿಲ್ಲ. ಹಾಗೂ ಯಾರಾದರೂ ಹೋಗಿ ಎಲ್ಲಿ ನ್ಯಾಯ ಕೇಳಬೇಕು, ಕಣ್ಣೆದುರಾದಂತಹ ಕೃತ್ಯಕ್ಕೆ ನ್ಯಾಯ ಇಲ್ಲ ಅಂತ ಅಂದರೆ ಇನ್ನು ಸಮಾಜದಲ್ಲಿ ನಾವು ಇನ್ನೇನು ನಿರೀಕ್ಷೆ ಮಾಡ್ಬೋದು? ಇವತ್ತು ಗ್ರಾಮದಲ್ಲಿ ಯಾರೂ ಮಾತಾಡೋಕ್ಕೆ ರೆಡಿ ಇಲ್ಲ. ಯಾಕೆಂದರೆ ನಾವು ನಮ್ಮ ಸಮುದಾಯವನ್ನು ಕಾಪಾಡ್ಕೊಳ್ತೀವಿ ಅಂತ. ಅಂದರೆ ಅದು ದಲಿತ ಸಮುದಾಯದಲ್ಲಿ ಸಾವಾಗ್ಬೋದು ಅಥವಾ ಎಲ್ಲನ ಸಾವಾಗ್ಬೋದು. ಸಾಮಾಜಿಕ ನ್ಯಾಯ ಇಲ್ವಾ? ಆ ಸಾಮಾಜಿಕ ನ್ಯಾಯವನ್ನು ಹುಡುಕುವಂತಹ ನಿಟ್ಟಿನಲ್ಲಿ ನಮ್ಮ ವಿಜಯವಾಹಿನಿ ಕೆಲಸ ಮಾಡ್ತಾ ಇದೆ. ಒಂದು ಊರಿನ ಜನಗಳ ಮಧ್ಯೆ 7 ಜನರನ್ನ ಘೋರವಾಗಿ ಕೊಂದರು. ನಾನು ಅಪರಾಧಿಯಲ್ಲ ಎಂದು ನಿರ್ಘಳವಾಗಿ ಓಡಾಡುತ್ತಿರುವಂತಹ ಈ 32 ಜನರಿಗೆ ಶಿಕ್ಷಿಸುವುದಾದರೂ ಯಾರು? ಸರ್ಕಾರದ ಮುಂದೆ ನಡೆದ ಪ್ರಕರಣ, ರಾಜ್ಯವೇ ಬಂದಾದಂತಹ ಪ್ರಕರಣ, ಆದರೂ ನ್ಯಾಯ ಮರೀಚಿಕೆಯೇ ಆಗಿದೆ. ಕೊನೆಗೆ ನಮ್ಮೆಲ್ಲರಿಗೂ ಅನಿಸೋದು ಒಂದೇ, ಕೊಲೆ ಮಾಡಿದ್ರೆ ಶಿಕ್ಷೆ ಇಲ್ವಾ ಅಂತ. ಇವರೇ ನೋಡಿ ಈ ಕೊಲೆಯ ನಿರ್ಭೀತಿ ಅಪರಾಧಿಗಳು. ಊರಲ್ಲಿ ಯಾರು ಈ ವಿಷಯದ ಬಗ್ಗೆ ಮಾತಾಡಬಾರ್ದು ಎಂದು ಆಗ್ರಹ ಮಾಡಿದ್ದಾರೆ. ಹಿಂಗೆ ಬಂದರೆ ಯಾರು ಹೇಳಲ್ಲ, ಯಾರು ತಿಳಿಸಲ್ಲ. ಇಲ್ಲಿಗೆ ಕಂಬಾಲಪಲ್ಲಿಯ ಕಹಾನಿ ಮುಗ್ದಿಲ್ಲ. ಮುಂದೆ ನಮ್ಮ ಪ್ರಯಾಣ ಮಿನಿ ಕಂಬಾಲಪಲ್ಲಿಗೆ. ಇದು ಕಂಬಾಲಪಲ್ಲಿಯ ಮುಂದುವರಿದ ಭಾಗ. ನಾವಿವತ್ತು ಯಾವ ಜಾಗದಲ್ಲಿ ಇದ್ದೀವಿ ಅಂತಂದ್ರೆ 25 ವರ್ಷದ ಹಿಂದೆ ನಡೆದಂತಹ ಹತ್ಯಾಕಾಂಡದಲ್ಲಿ
ಅಲ್ಲಿದ್ದಂತಹ ಎಲ್ಲ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡ ಎಲ್ಲಾ ವ್ಯಕ್ತಿಗಳು ಅಂದ್ರೆ ಚಿಕ್ಕ ಮಗುವಿಂದ ಹಿಡಿದು ಎಲ್ಲರೂ ಮನೆಯನ್ನ ಬಿಟ್ಟು ಮನೆ ತೊರೆದು ಒಂದು ಜಾಗಕ್ಕೆ ಬರಲಾಯಿತು. ಆ ಜಾಗನೇ ಇದು ಮಿನಿ ಕಂಬಾಲಪಲ್ಲಿ ಅಂತ. ಒಂದು ಹೈವೇ ರೋಡ್ ಅಲ್ಲಿ ಮಾಡ್ಕೊಂಡಿದ್ದಾರೆ. ಹೈವೇ ರೋಡ್ ಅಲ್ಲಿ ಈ ಮನೆ ಏನು ಒಂದು 20 ಮನೆ ಅಲ್ಲಿಂದ ಶಿಫ್ಟ್ ಮಾಡ್ಕೊಂಡು ಇಲ್ಲಿ ಬಂದವರು ಇವತ್ತು ಸಂತತಿ 50 ಮನೆಯಾಗಿ ಬೆಳೆದಿದೆ. ಅಂದ್ರೆ ಇವತ್ತು ಇಷ್ಟರ ಮಟ್ಟಿಗೆ ದಲಿತ ಮನುಷ್ಯರನ್ನ ಒಂದು ಜಾಗದಿಂದ ಅವರ ಬೆಳೆದಂತಹ ಹುಟ್ಟಿ ಬೆಳೆದಂತಹ ಜಾಗವನ್ನೇ ಬಿಟ್ಟು ಬರುವಂತಹ ಮಾಡಿದಂತಹ ಹತ್ಯಾಕಾಂಡಕ್ಕೆ ಬೆಲೆ ಇಲ್ಲದಂತೆ ಆಗಿದೆ. ಸೊ ನಮ್ಮ ಸುದ್ದಿಯ ವಿಶೇಷತೆ ಅದು ಈ ಸಮಾಜ ಯಾಕೆ ಈ ಒಂದು ವಿಚಾರದ ಬಗ್ಗೆ ಗಮನ ಹರಿಸ್ತಿಲ್ಲ. ಅದು ಸರ್ಕಾರ ಆಗಿರ್ಬೋದು ಅಥವಾ ರಾಜಕಾರಣಿತ್ವ ಆಗಿರ್ಬೋದು. ಆದ್ರೂ ಇಂತಹ ಕ್ರೂರತ್ವ ಒಂದು ಹತ್ಯಾಕಾಂಡದಿಂದ ಇಷ್ಟೆಲ್ಲ ಕಾನ್ಸಿಕ್ವೆನ್ಸಸ್ ಆಗಿದೆ. ನಾವು ಮನೆಯನ್ನೇ ಬಿಟ್ಟು ಬೇರೆ ಒಂದು ಜಾಗಕ್ಕೆ ಬಂದಿದ್ದೀವಿ. ಇಲ್ಲೊಂದು ನೋಡಿ ಎಲ್ಲೋ ಒಂದು ಜೀವನ ಕಟ್ಟುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇಂತಹ ಜನರಿಗೆ 25 ವರ್ಷ ಆದ್ರೂ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ನಾವು ನಿಜವಾಗ್ಲೂ ಕರ್ನಾಟಕದಲ್ಲಿ ಪ್ರಜಾಪ್ರಭುತ್ವ వ్యవస్థೆಯಲ್ಲಿ ಬದುಕ್ತಾ ಇದ್ದೀವಿ. మీకు ఇప్పుడు బాధ ఉందా? బాధ ఉందా? మీకేం కావాలి? లైఫ్ కావాలా? మాకు న్యాయం కావాలా? ఊరికే ఏం నష్టం కాకుండా వాళ్ళు బాగుంటారు. పంచాయతీ ఉండారా లేదా అని కూడా ఊరు ಸರ್ ಇವ್ರನ್ನ ಯಾರು ಮಾತಾಡ್ತಾ ಇಲ್ಲ ಸರ್. ಈ ಊರಿನವರಾಗಲಿ ಈ ಕಡೆ ఇక్కడ వచ్చిన తర్వాత ఇద్దరు చెరువు ఎవరు లేరు అని ముగ్గురికి 3 పుస్తకం కంటే ఇద్దరు చదువుకుంటారు. వాళ్ళకి చదువు ఇప్పుడు 1.5 లక్షలు ఇద్దరు చదివితే ఏమవుతుంది? ఇప్పుడు జైలుకి వచ్చిన వాళ్ళకి జైలు కావాలా లేకపోతే ఇంట్లో ఉండాలా? జైలు కానీ ఊరికే కంపెనీలే మగ్గర్లతో కంపలాగా అనుభవించాలి. ವೀಕ್ಷಕರೇ, ಕಂಬಾಲಪಲ್ಲಿಯಲ್ಲಿ ನಡೆದಂತಹ 25 ವರ್ಷದ ಹಿಂದೆ ನಡೆದಂತಹ ಅಮಾನುಷ ಕೃತ್ಯ ಇವತ್ತು ಬದುಕಿ ಜೀವ ಇದೆ ಅಂತ ಅಂದ್ರೆ, ಅದರಲ್ಲಿ ಏನೋ ಒಂದು ಅಂಶ ಇದೆ, ನ್ಯಾಯ ಹುಡುಕ್ತಾನೆ ಇದ್ದಾರೆ ಅಂತ ಅಂದ್ರೆ ಅದಕ್ಕೆ ಏಕೈಕ ಕಾರಣ ನಮ್ಮ ದಲಿತ ಸಂಘರ್ಷ ಸಮಿತಿಯ ಗಡ್ಡಂ ವೆಂಕಟೇಶ್ ಅವರು. ಇವತ್ತು ಅವರಿಲ್ಲ ಅಂದಿದ್ದಿದ್ರೆ ಈ ಪ್ರಕರಣ ಎಲ್ಲೋ ಒಂದು ಕಡೆ ಕ್ಲೋಸೇ ಆಗೋಗಿರೋದು. ಸೆಷನ್ ಕೋರ್ಟಲ್ಲಿ ಕ್ಲೋಸ್ ಆಗಿದೆ, ಹೈಕೋರ್ಟಲ್ಲಿ ಕ್ಲೋಸ್ ಮಾಡಿದ್ದಾರೆ. ಯಾಕೆ? ಸಾಕ್ಷಿ ಇಲ್ಲ ಅಂತ. ಸಾಕ್ಷಿ ಇಲ್ಲ ಅಂತ ಏನಲ್ಲ, ಸಾಕ್ಷಿಗೆ ಯಾವ ರೀತಿ ಬೆದರಿಸಿದ್ದಾರೆ ಅನ್ನೋದನ್ನ ನಾವು ಮುಂದೆ ಹೋಗಿ ನೋಡೋಣ. ಬಟ್ ಇವತ್ತಿಗೆ ನಮ್ಮ ಜೊತೆಯಲ್ಲಿ ಗಡ್ಡಂ ವೆಂಕಟೇಶ್ ಅವರು ಇದ್ದಾರೆ. ಅವ್ರ ಜೊತೆಯಲ್ಲಿ ನಾವು ಮಾತಾಡೋಣ, ಏನು ಪ್ರಕರಣ, ಏನಾಯಿತು ಅಂತ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನೀವು ಒಂದು ಘೋರವಾದ ಹತ್ಯಾಕಾಂಡವನ್ನ ನೋಡಿದವರು. ಅವಾಗ ತಮಗೆ ಎಷ್ಟು ವಯಸ್ಸಾಗಿತ್ತು? ಏನನ್ನ ನೋಡಿದ್ರಿ? ಈಗ 75 ಅಂದ್ರೆ 50 ವರ್ಷ ಆಗಿತ್ತು. 50 ವರ್ಷ ಆಗಿತ್ತು. ಬೈದಟ್ ನಾನು 6 ಗಂಟೆಗೆ ವಾಕ್ ಬಂದೆ. ಬೆಂಗಳೂರು ಸರ್ಕಲ್ ಅಂತ ಚಿಂತಾಮಣಿಯಲ್ಲಿದೆ, ಅಲ್ಲಿಗೆ ಬಂದೆ. ಈ ಥರ ಘಟನೆ ಆಗಿದೆ ಕಂಬಾಲಪಲ್ಲಿ ಅಂತ ಗೊತ್ತಾದ ತಕ್ಷಣ ನಾನೊಬ್ಬನೇ ಹೊರಟೆ. ಒಬ್ಬನೇ ಹೋಗ್ತಾ ಮತ್ತು ಮುಂಗಾನಹಳ್ಳಿ ಅಂತ ದೊಡ್ಡ ಗ್ರಾಮ ಇದೆ, ಸುಮಾರು 60 ಮನೆಗಳು ಹೆಚ್ಚಿರುವಂಥ ನಮ್ಮ ದಲಿತರ ಕಾಲೋನಿ. ಅಲ್ಲಿಗೆ ಹೋಗಿ ಅವ್ರನ್ನ ಮಾತಾಡಿದೆ. ಏನು ಸಾವು ಅನ್ನೋದು ಒಂದೇ ಸಾರಿ ಬರೋದು, ನಾವು ಸಹಕಾರ ಮಾಡದೇ ಇದ್ರೆ ತಪ್ಪಾಗುತ್ತೆ, ಬನ್ನಿರಿ ಅಂತ ಅವ್ರನ್ನೆಲ್ಲ ಕರೆದು ಸ್ಪಾಟ್ಗೆ ಹೋಗ್ತೀವಿ. ಸ್ಪಾಟಲ್ಲಿ 7 ಜನ ಏನು ಸುಟ್ಟೋಗ್ಬಿಟ್ಟಿದ್ದಾರೆ, ಮಲಗಿಸಿದ್ದಾರೆ ಮನೆ ಮುಂದ್ಗಡೆ. ಸುಟ್ಟೋಗಿರೋ ಮನೆ ಮುಂದ್ಗಡೆ. ಆ ಘಟನೆಯನ್ನು ನೋಡಿ ತುಂಬ ನನಗೆ
ದುಃಖ ಆಯಿತು. ಹ್ಮ್. ಏನು ಮಾಡೋದು ಮಾಡೋದು ಅನ್ನೋ ಯೋಚನೆ ಮಾಡೋ ಅಷ್ಟೊತ್ತಿಗೆ ಇನ್ನಷ್ಟು ಜನ ಕಾರ್ಯಕರ್ತರು ಎನ್ ಶಿವಣ್ಣ ಅಂತ ನಮ್ಮ ಜೊತೆ ಸೇರಿಕೊಂಡು, ಚೀನಾ ಅಂಡ್ ಸ್ವಾಮಿ ಜೊತೆ ಸೇರಿಕೊಂಡು ನಾವೆಲ್ಲರೂ ಸೇರಿ ಅದಕ್ಕೆ ಸ್ಲೋಗನ್ಸ್ ರೈಸ್ ಮಾಡಿ ಇದಕ್ಕೆ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಒತ್ತಾಯ ಮಾಡೋದು. ಅಷ್ಟೊತ್ತಿಗೆ 10:30 ಅಷ್ಟೊತ್ತಿಗೆ SM ಕೃಷ್ಣ ಚೀಫ್ ಮಿನಿಸ್ಟರ್ ಬಂದರು, ಹೋಮ್ ಮಿನಿಸ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದರು. ಅಂದರೆ ಇವ್ರ ಮುಂದೆ ಸ್ಲೋಗನ್ ರೈಸ್ ಮಾಡಿದಾಗ ನಾನು ಇಂಗ್ಲೀಷ್ನಲ್ಲಿ ಸ್ಲೋಗನ್ ರೈಸ್ ಮಾಡಿದೆ. ಅದಕ್ಕೆ ಸ್ಪಂದಿಸಿ ನನಗೂ ಗೊತ್ತು ಇಂಗ್ಲೀಷ್ ಅಂತ SM ಕೃಷ್ಣ ಅವರು ಹೇಳಿ ಅಲ್ಲೇ ಆರ್ಡರ್ ಮಾಡಿ ಪ್ರೆಸ್ಸಿಗೆ ಕೂಡ ಅಪಿಯರ್ ಆಗಿ, ಪ್ರಜಾವಾಣಿಗೆ, ಡೆಕ್ಕನ್ ಹೆರಾಲ್ಡ್ಗೆಲ್ಲ ವ್ಯಾಪಾರ ಆಗಿ ಅಪಿಯರ್ ಆಗಿ ಅದು ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಿ, ಆದೇಶವನ್ನು ಹಾಗೆ ನ್ಯಾಯಾಂಗ ತನಿಖೆಯ ಮೂಲಕ ಇದನ್ನು ಸಾಕ್ಷ್ಯಾಧಾರಗಳನ್ನು ಕೂಡಿಸ್ಕೊಂಡು ಇದಕ್ಕೆ ಸೆಷನ್ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿದ್ರೆ ನಿಜವಾಗ್ಲೂ ನಮ್ಗೆ ನ್ಯಾಯ ಸಿಗ್ತಾ. ಸೊ ನ್ಯಾಯಾಂಗ ತನಿಖೆ ಆಗಲಿಲ್ಲ. ನ್ಯಾಯಾಂಗ ತನಿಖೆ ಆಗಲಿಲ್ಲ. ಆಮೇಲೆ ಇಲ್ಲಿ ಬಲವಾದ ರಾಜಕೀಯ ಒತ್ತಡಗಳಿದೆ. ರೆಡ್ಡಿ ಕಮ್ಯುನಿಟಿಯ ರಾಜಕೀಯ ಪ್ರಬಲ ಕೋಮಿನ ರಾಜಕೀಯ ಒತ್ತಡಗಳೇನಿದ್ದಾವೆ. SM ಕೃಷ್ಣನು ಪ್ರಬಲ ಕೋಮಿಗೆ ಸೇರಿದ್ರು, ಒಕ್ಕಲಿಗ ಕಮ್ಯುನಿಟಿಗೆ. ಏನೋ ಇನ್ಫ್ಲೂಯೆನ್ಸ್ ಮಾಡಿ ನ್ಯಾಯಾಂಗ ತನಿಖೆಯನ್ನು ವಾಪಸ್ ತೆಗೆಸಿದ್ರು. ಮಲ್ಲಿಕಾರ್ಜುನ ಖರ್ಗೆ ಅವರು ನಿಜವಾಗ್ಲೂ ಅವರು ಕಮಿಟೆಡ್ ಆಗಿ ಅದನ್ನ ಒಂದು ವ್ಯವಸ್ಥಿತವಾಗಿ ನ್ಯಾಯ ಸಿಗೋ ಥರ ಅವರು ಕಮಿಟೆಡ್ ಆಗಿ ಸ್ಪಂದಿಸಬೇಕಾಗಿತ್ತು. ಅದೊಂದು ಆತಂಕ ನನಗೆ ಈಗಲೂ ಇದೆ. ಯಾಕಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಒಬ್ಬ ದಲಿತ ನಾಯಕನಾಗಿ ದಲಿತರ ಸಾವಿಗೆ ಉದಾಸೀನ ಮಾಡಿದ್ರು. ಆಮೇಲೆ ಅದನ್ನ ಸಪ್ರೇಟ್ ಸೆಟಲ್ಮೆಂಟ್ಸ್ ಆಗಬೇಕು ಅಂತ ಸ್ಲೋಗನ್ ಮಾಡಿದ್ರು. ಅದಕ್ಕೆ ಚಿಂತಾಮಣಿ ಹತ್ರ ಸಪ್ರೇಟ್ ಸೆಟಲ್ಮೆಂಟ್ಗೆ ನಾವು ಆದೇಶ ಕೊಡ್ತೀವಿ ಅಂದರು. ಖರ್ಗೆ ಅವರು ಬೇಡ, ಇಲ್ಲೇ ಅವರಿಗೆ ಶವ ಸಂಸ್ಕಾರ ಮಾಡೋಣ, ಇದನ್ನು ಹೊರಗಡೆ ತಗೊಂಡೋಗಿ ವಿಷಯ ದೊಡ್ಡದು ಮಾಡೋದು ಬೇಡ ಅಂತಂದ್ರು. ನಾವು ಮತ್ತೆ ನಾವು ಒಂದು ಒಪ್ಪಂದಕ್ಕೆ ಬಂದು ಊರಲ್ಲೇ ಮತ್ತೆ ಅವ್ರ ಹೊಲದಲ್ಲಿ, ಅಲ್ಲಿ ವೆಂಕಟರಾಯಪ್ಪ ಅವ್ರ ಹೊಲದಲ್ಲಿ ಸಾಯಂಕಾಲ ಅಷ್ಟೊತ್ತಿಗೆ 7 ಜನರನ್ನು ದಫನ್ ಮಾಡಿ ನಾವು ವಾಪಸ್ ಬಂದ್ವಿ. ನಾವು ಆಸ್ ಯೂಶುವಲ್ ಆಗಿ ಸರ್ಕಾರದ ವಿರುದ್ಧ ಭಾಳ ದೊಡ್ಡ ಹೋರಾಟ ಮಾಡ್ಕೊಂಡ್ಬರ್ತೀವಿ. ಆ ಮೇನ್ ಟೈಮಲ್ಲಿ ಇವ್ರನ್ನ ಅರೆಸ್ಟ್ ಮಾಡಿ ಜೈಲಲ್ಲಿ ಇಟ್ಟಿದ್ರಲ್ಲ, ಅಲ್ಲಿ ಸವರ್ಣೀಯ ಸಮುದಾಯವನ್ನು, ಆ ಸಮುದಾಯದವನೇ ಒಬ್ಬ ರೆಡ್ಡಿ, ಇನ್ನೊಬ್ಬ ಯಾವುದೋ ಪೊಲೀಸ್ ಕೇಸಲ್ಲಿ ಸಿಕ್ಕಾಕೊಂಡು ಅವನು ಇವರಿಗೆಲ್ಲ ವ್ಯವಹಾರ ಮಾಡಿ ನಮ್ಮ ಜನಾಂಗಕ್ಕೆಲ್ಲ ನೀವು ಮಾಡ್ರಾಗಿದೆ, ಅವರಿಗೂ ಮಾಡ್ರಾಗಿದೆ, ಸಾಕ್ಷ್ಯಗಳಿಗೆ ಒಬ್ರಿಗೊಬ್ರು ಹೇಳ್ಕೊಳ್ಳೋದು ಬೇಡ ಅಂತೇಳಿ ಒಂದು ಒಪ್ಪಂದಕ್ಕೆ ಬಂದು ಅವರು ಸಾಕ್ಷಿಗಳನ್ನು ನಲಿಫೈ ಮಾಡಿ ಇದು ಮಾಡಿದರು. ಹಾಗಾಗಿ ಅದು ಸೆಷನ್ ಕೋರ್ಟಲ್ಲಿ ಅದು ಒಂದು ಜಡ್ಜ್ಮೆಂಟ್ ಆಗಲಿಲ್ಲ ನಮ್ಮ ಪರವಾಗಿ. ಅದು ಇದಾಯ್ತು, ಅಂದರೆ ಖುಲಾಸೆ ಆಯಿತು. ಖುಲಾಸೆ ಆಗಿದ್ದನ್ನು ಪ್ರತಿಭಟಿಸಿ ಸುಮಾರು ಒಂದು 5,000 ಜನ ಸೇರಿಸಿ ಮೌನ ಮೆರವಣಿಗೆ ಮಾಡಿ ಈ ಖುಲಾಸೆ ಆಗಿರೋದ್ರ ಬಗ್ಗೆ ಹೈಕೋರ್ಟ್ಗೆ ಅಪೀಲ್ ಮಾಡಬೇಕು ಅಂತ ಒತ್ತಾಯ ಮಾಡಿ ಸೆಷನ್ ಕೋರ್ಟ್ ಮುಂದೆನೇ ನಾವು ಧರಣಿ ಮಾಡಿ ಇದಕ್ಕೆ ತುಂಬ ವ್ಯಾಪಕವಾದಂಥ ಹೋರಾಟಕ್ಕೆ ಅಣಿಗೊಳಿಸಿದ್ವಿ. ಆಗ ಹೈಕೋರ್ಟಿಗೆ ಇದು ಅಪೀಲು ಅಡ್ಮಿಟ್ ಆಯಿತು. ಅಡ್ಮಿಟ್ ಆದಮೇಲೆ ನಾನು ಕಂಟಿನ್ಯೂಸ್ ಆಗಿ ಕೇಸನ್ನು ಫಾಲೋ ಅಪ್ ಮಾಡಿ ಅದು ನ್ಯಾಯ ಸಿಗಬೇಕು ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಹೈಕೋರ್ಟಲ್ಲಿ ನನಗೆ ಗೊತ್ತಿದೆ ಅಂತ ಸೀನಿಯರ್ ಅಡ್ವೊಕೇಟ್ ಅವರು ರವಿವರ್ಮ ಅವರು ನನ್ನ ಚಳವಳಿ ಹಿನ್ನೆಲೆಯಲ್ಲಿ ತುಂಬ ಆತ್ಮೀಯರಾಗಿ ಇದ್ದರು. ಅವರು ತುಂಬ ಸೀನಿಯರ್ ಆಗಿದ್ದರಿಂದ ಅವ್ರ ಮೂಲಕ ನಾನು ಇನ್ನೊಬ್ಬರು ಅಡ್ವೊಕೇಟ್ನ ಅವ್ರನ್ನ ಅಪಾಯಿಂಟ್ ಮಾಡಿಸಿ ಗೌರ್ಮೆಂಟ್ ಕಡೆಯಿಂದ, ಚಂದ್ರಮೌಳಿ ಅಂತ. ಅವರು ಅಪಿಯರ್ ಆದರು. ಅವರು ಅಪಿಯರ್ ಆಗಿ ಕೇಸ್ ನಡೆಸೋ ವಿಚಾರಣೆ ನಡೆಯುವಂಥ ಸಂದರ್ಭದಲ್ಲಿ ಪ್ರತಿದಿನ ಹೋಗ್ತಾ ಬರ್ತಾ ಇದ್ದೆ. ಅವರು ಸಾಕ್ಷಿಗಳು ಈಗ ಏನಾದರೂ ಹೇಳೋರಿದ್ರೆ ನೀವು ಅವ್ರಿಗೆ ಒಂದು ಅಫಿಡವಿಟ್ ಫೈಲ್ ಮಾಡಿ ಅಂತ ಕೇಳಿದ್ರು. ಹಾಗಾಗಿ ಒಂದು 5 ಜನನ ಕರ್ಕೊಂಡೋಗಿ ವೆಂಕಟರಾಯಪ್ಪ ಅವ್ರನ್ನ ಕರ್ಕೊಂಡೋಗಿ ಅವ್ರಿಗೆ ಅಫಿಡವಿಟ್ ಫೈಲ್ ಮಾಡಿಸಿ ಮತ್ತೆ ಈಗ ಸಾಕ್ಷಿಗಳನ್ನು ಏನು ನಡೆದಿದೆ ಅನ್ನೋಂಥ ನಿಜ ಅಂಶ ನಾವು ಹೇಳ್ತೀವಿ ಅಂತ ಮುಂದೆ ಬಂದು ಅಫಿಡವಿಟ್ ಕೊಟ್ಟವರು. ಈ ಅಫಿಡವಿಟ್ ಹಿನ್ನೆಲೆಯಲ್ಲಿ ಚಂದ್ರಮೌಳಿ ಅವರು ಸರಿಯಾಗಿ ಅದನ್ನು ನಿರ್ವಹಿಸಿದ್ರೆ ಅದು ರೀಟ್ರಯಲ್ಗೆ ಆರ್ಡರ್ ಆಗ್ತಾ ಇತ್ತು. ಅಲ್ಲೂ ಎಡವಟ್ಟಾಯಿತು. ಅವ್ರು ನಂಗೆ ಗೊತ್ತೇ ಇಲ್ಲ ಅನ್ನೋ ಥರ ಯಾರು ಚಂದ್ರಮೌಳಿ ಅವರು ಅಂದರೆ ಅವ್ರ ಅಸಿಸ್ಟೆಂಟ್ ಮೂಲಕ ಅಫಿಡವಿಟ್ ಫೈಲ್ ಮಾಡಿಸಿದ್ರೆ ಅವ್ರ ಗಮನಕ್ಕೆ ತಂದುಕೊಳ್ಳಿಲ್ಲ ಅವರು. ಆಮೇಲೆ ಇದು ಅಲ್ಲೂ ಖುಲಾಸೆ ಆದಮೇಲೆ ಇದು ಮತ್ತೆ ರವಿವರ್ಮ ಅವರಿಗೆ ನಾನು ಅಪ್ರೋಚ್ ಮಾಡಿಕೊಂಡು ಈಗ ಸುಪ್ರೀಂ ಕೋರ್ಟಿಗೆ ಅಡ್ಮಿಟ್ ಆಗಿದೆ. MN ರಾವ್ ಅಂತ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶರು
ಹೈದರಾಬಾದ್ ಅವರು ಈ ಕೇಸನ್ನ ಟೇಕಪ್ ಮಾಡಿ ಅಡ್ಮಿಟ್ ಮಾಡಿದ್ದಾರೆ. ಅಡ್ಮಿಟ್ ಆಗಿರೋದು ತುಂಬಾ ಖುಷಿಯಾಗಿದೆ. ಬೈ ದಟ್ ಇದು ಇನ್ನೂ ನ್ಯಾಯ ಸಿಗ್ಲಿಲ್ವಲ್ಲ ಅನ್ನೋದು ಆತಂಕ. ಏನಾದ್ರೂ ಮಾಡಿ ರೀಟ್ರಯಲ್ ಆದ್ರೆ ಮತ್ತೆ ಏನಾದ್ರೂ ಸಾಕ್ಷಿಗಳು ಅಲ್ಲ, ಕಣ್ಣೆದ್ರಲ್ಲಿ ಆಗದಂತಹ ಕೃತ್ಯ ನೇರವಾಗಿ ಸುಟ್ಟಾಕಿರೋದನ್ನ ಎಷ್ಟೋ ಗ್ರಾಮಸ್ಥರು ನೋಡಿದ್ದಾರೆ. ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹದ್ದು. ಅವಾಗೂ ಚಿಂತಾಮಣಿ ಬಂದಾಗಿತ್ತು. ಅವತ್ತು 13ನೇ ತಾರೀಕು ಮಾರ್ಚ್ 2000 ಬಂದಾಗಿತ್ತು. ಇಂತಹ ಪ್ರಕರಣದಲ್ಲಿ ಸಾಕ್ಷಿ ಕೊರತೆ ಅಂತ ಅಂದ್ರೆ ಏನಾಗಿತ್ತು? ಅದು ಈಗಿರೋ ಕೋರ್ಟ್ ವ್ಯವಹಾರ ಆಗಿದೆ. ಅದು ತೆಲುಗಲ್ಲಿ ಒಂದು ಗಾದೆ ಹೇಳ್ತಾರೆ, 4 ಕೋರ್ಟ್ ನನಗೆ ನಲ್ಮೇಸಿದ್ದೆ ಅಂತ. ಸತ್ಯವನ್ನೇ ನುಂಗ್ತು. ಆ ಮೇಲ್ಜಾತಿ ಮೇಲ್ವರ್ಗಗಳ ಒಂದು ಹಿತಾಸಕ್ತಿ ಕಾಪಾಡ್ಕೊಳ್ಳುವಂತ ಚಿಂತಾಮಣಿ ಕಡೆಯವರೇ ಅಡ್ವೊಕೇಟ್ ಇದ್ರು. ಅವ್ರು ಹೈಕೋರ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ನೇರವಾಗಿ ಹೇಳ್ತಿದ್ದೀರಿ ದಲಿತರಿಗೆ ಎಲ್ಲೂ ನ್ಯಾಯ ಇಲ್ಲ ಅಂತ? ಇಲ್ಲ, ಎಲ್ಲಿ ಕಂಬಾಳಪಲ್ಲಿಯಲ್ಲೇ ನಮ್ಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಎಲ್ಲಿ ನ್ಯಾಯ ಸಿಗೋಕ್ ಸಾಧ್ಯ? ನಾವು ಕಾರಂ ಚೆಡು ಘಟನೆಯನ್ನ ಹೈದರಾಬಾದ್ಗೆ ಹೋಗಿ ಹೋರಾಟ ಮಾಡಿದ್ವಿ, ಸಾವಿರಾರು ಜನ ಹೋಗಿ. ಅಲ್ಲಿ ವಜ ತಾರಕಬ್ ಅಂತ ಅವರೇ ಅಡ್ವೊಕೇಟ್ ಆಗಿ ನಿರ್ವಹಿಸಿದ್ರು ಅದನ್ನ. ಅವ್ರು ಸುಪ್ರೀಂ ಕೋರ್ಟ್ ಅಲ್ಲಿ ಅವ್ರಿಗೆ ಅನುಕೂಲ ಆಯ್ತು, ನ್ಯಾಯ ಸಿಕ್ತು. ಹಂಗಾಗಿ ಆ ನ್ಯಾಯ ಈ ಘಟನೆ ಹಿನ್ನೆಲೆಯಲ್ಲಿ ವೈನಾಡ್ ನಮ್ಮ ಕಂಬಾಳಪಲ್ಲಿ ಅಂತೇಳಿ ಇದಕ್ಕೆ ಪೂರಕವಾಗಿ ಸ್ಪಂದಿಸಿ ಒಂದು ನ್ಯಾಯಕ್ಕೋಸ್ಕರ ಹೋರಾಟ. ಮತ್ತೆ ಈ ವಿಚಾರವಾಗಿ ಮತ್ತೊಂದು ಬಾರಿ ಹೋರಾಟ ಮಾಡಬೇಕು ಅನ್ನೋ ಮನೋಭಾವ ಇದೆಯಾ ನಿಮ್ಗೆ? ಸುಪ್ರೀಂ ಕೋರ್ಟ್ ಏನಾದ್ರು ರೀಟ್ರಯಲ್ಗೆ ಆರ್ಡರ್ ಆದ್ರೆ ಮತ್ತೆ ಇದಕ್ಕೆ ಲೈಫ್ ಸಿಗುತ್ತೆ. ಸೊ ರೀಟ್ರಯಲ್ ಫ್ರಮ್ ದಿ ಸೆಷನ್ ಕೋರ್ಟ್ ಇಂದ, ಫ್ರಮ್ ದಿ ಸೆಷನ್ ಕೋರ್ಟ್ ಜಜ್ಮೆಂಟ್ಗೆ ಪೂರಕವಾದಕ್ಕೆ ಏನು ಅಕ್ಯೂಟ್ ಆಗಿದೆಯೋ, ಹೈಕೋರ್ಟ್ ಅಲ್ಲಿ ಅಕ್ಯೂಟ್ ಆಗಿದೆಯೋ, ಇದು ತಪ್ಪು ಅಂತ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿಬೇಕಾಗುತ್ತೆ. ಮತ್ತೆ ಇದರಲ್ಲಿ ಅನ್ಯಾಯ ನಡೆದಿದೆ ಅನ್ನೋದನ್ನ ಪರಿಗಣಿಸಿ ಅವರು ರೀಟ್ರಯಲ್ಗೆ ಆದೇಶ ಮಾಡ್ಬೇಕಾಗುತ್ತೆ. ಹಾಗೇನಾದ್ರೂ ಆದೇಶ ಮಾಡಿದ್ರೆ ಮತ್ತೆ ಇರೋ ಸಾಕ್ಷಿಗಳಿಗೆ, ಕೆಲವು ಜನ ತೀರ್ಕೊಂಡಿದ್ದಾರೆ, ಇರೋ ಸಾಕ್ಷಿಗಳು ಅದ್ರ ಮುಂದೆ ಬಂದು ಇದು ಸಾಕ್ಷಿಗಳು ಕರೆಕ್ಟ್ ಆಗಿ ಅವರ ಅಭಿಪ್ರಾಯಗಳನ್ನು ಶೇರ್ ಮಾಡಿಕೊಂಡು ಮತ್ತೆ ಅವರು ಟ್ರಯಲ್ಗೆ ಅಪಿಯರ್ ಆದ್ರೆ ಎಷ್ಟು ಜನ ಸಾಕ್ಷಿಗೆ ಸೈನ್ ಮಾಡಿದ್ದಾರೆ? ಒಂದು 23 ಜನ ಇದಾರೆ ಅಂತ ಅನ್ಸುತ್ತೆ. 23 ಜನ ಅಂದ್ರೆ ಈಗ ಟೋಟಲ್ 32 ಜನ ಏನು ಅಕ್ಯೂಸ್ಡ್ ಆರೋಪಿಗಳಿದ್ದಾರೆ. ಆ 32 ಜನ ಆರೋಪಿಗಳ ಎಷ್ಟು ಜನ ಬದುಕಿದ್ದಾರೆ ಇಲ್ಲ. ಬಟ್ ಏನಂದ್ರೆ ಆ ಕಡೆನೂ ಸಾವಾಗಿದೆ, ಈ ಕಡೆನೂ ಸಾವಾಗಿದೆ. ಅವ್ರಿಗೆ 8 ವರ್ಷ ಜೈಲು ವಿತೌಟ್ ಬೇಲು ಟ್ರಯಲ್ ಅಲ್ಲಿ 2007 ವರೆಗೂ ಅವರು ಜೈಲಲ್ಲಿ ಆಗಿದ್ದಾರೆ. ಮತ್ತೆ ಕೋರ್ಟ್ ಆದೇಶ ಆದ್ಮೇಲೆ ಹೊರಗಡೆ ಬಂದಿದ್ದಾರೆ, ಆಚೆ ಬಂದಿದ್ದಾರೆ. ಅದೊಂದು ಅಂದ್ರೆ ಅವ್ರಿಗೆ ಸಮಾಧಾನ ಆಗದೆ ಇದ್ರು ಕೂಡ 8 ವರ್ಷ ಜೈಲಲ್ಲಿ ಇದ್ರಲ್ಲ, ಬೇಲ್ ಸಿಗದೆ. ಅದು ಸಮಾಧಾನ. ದಲಿತರಿಗೆ ಬೇಲ್ ಸಿಕ್ತು, ಆದ್ರೆ ಅವ್ರಿಗೆ ಬೇಲ್ ಸಿಗ್ಲಿಲ್ಲ. ಕೌಂಟರ್ ಕೇಸು ಕೌಂಟರ್ ಕೇಸ್ ಇರೋದ್ರಿಂದ ಇದು ಸ್ವಲ್ಪ ನಮ್ಗೆ ಒಳ್ಳೆ ರೀತಿ. ಕೌಂಟರ್ ಕೇಸ್ ಅಂದ್ರೆ ಅದೇ ಚಾಕು ತಗೊಂಡ್ ಚುಚ್ಚಿ ಬಸ್ಸಿಂದ ಇಳಿದವ ಯಾರವರು ಕೃಷ್ಣಾರೆಡ್ಡಿ ಅವರಿಗೆ ಚಾಕು ತಗೊಂಡ್ ಚುಚ್ಚಿದ್ದ ಕೇಸ್. ಅವನು ಶ್ರೀರಾಮಪ್ಪ ಅಂತ ನಮ್ ಜೊತೆಯಲ್ಲಿ ಚಳವಳಿ ಒಳಗೆ ಇದ್ದವನೇ. ಅಂದ್ರೆ ವೆಂಕಟರಾಯಪ್ಪ ಅವ್ರ ಮಗ. ಅವನು ಸ್ವಲ್ಪ ಎಕನಾಮಿಕಲಿ ಡೆವಲಪ್ ಆಗೋ ತರ KM ಕೃಷ್ಣಾರೆಡ್ಡಿ ಅಂತ ಸೋಷಿಯಲ್ ವೆಲ್ಫೇರ್ ಅವ್ರ ಕಾಂಟ್ರಾಕ್ಟ್ ಕೆಲಸಗಳು ಅದು ಇದು ಕೊಟ್ಟು ಸುಧಾರಿಸ್ಕೊಂಡು ಜೀವನ ಮಾಡೋ ತರ ಮಾಡಿದ್ದ. ಅದು ಅವರಿಗೆ ಸಹಿಸ್ಕೊಳಕ್ ಆಗಿರ್ಲಿಲ್ಲ. ಅದು ಸವರ್ಣ ಯೋಜನೆ ಇನ್ನೊಂದು ಅದಕ್ಕಿಂತ ಒಂದು 20 ವರ್ಷದ ಹಿಂದೆ ಅಲ್ಲೊಂದು ಲ್ಯಾಂಡ್ ಸ್ಟ್ರಗಲ್ ಎಲ್ಲ ಆಗಿತ್ತು. ಆ ಲ್ಯಾಂಡ್ ಸ್ಟ್ರಗಲ್ ನಾವೇ ನಿರ್ವಹಿಸಿ 4 ಜನ ದಲಿತ ನಾಯಕರು ಅಲ್ಲಿ ಎವಾಲ್ವ್ ಆಗಿ ಆ ಕೇಸನ್ನ ನಿರ್ವಹಿಸಿ ಒಂಥರ ಎಸ್ಟಾಬ್ಲಿಷ್ ಆಗಿದ್ರು. ಇವೆಲ್ಲವೂ ಆಮೇಲೆ ಸ್ವಲ್ಪ ಬೇರೆ ಇಶ್ಯೂಗಳು ಇದಾವೆ. ಎಲ್ಲ ಕಾರಣಗಳು ಈ ಘಟನೆಗೆ ಕಾರಣ ಆಗಿರ್ಬೋದು ಅಂತ ಯಾರಾದ್ರೂ ಊಹಿಸ್ಕೋಬಹುದು. ಮುಂದೆ ಹೋರಾಟ ಮಾಡೋ ಮನಸ್ಥಿತಿ ಇದೆಯಾ? ಸುಪ್ರೀಂ ಕೋರ್ಟ್ ಆದೇಶ ಡಿಪೆಂಡ್ ಆಗಿದೆ. ಅದನ್ನ ಬಿಟ್ಟು ರಾಜ್ಯದ ಗಮನಕ್ಕೆ ತರಬೇಕು. ನೋಡ್ರಿ, ನಿಮ್ಮ ಕಣ್ಮುಂದೆ ಆದಂತಹ ಪ್ರಕರಣ, ಇದಕ್ಕೂ ನಾವು ಸಾಯ್ತಾ ಇದ್ದೀವಿ ಅಥವಾ ಮಾತಿಲ್ಲ. ಈಗ ಏನಂದ್ರೆ ಸ್ವಲ್ಪ ಸ್ಟಾಗ್ನೆಂಟ್ ಆಗಿದೆ, ಮೂವ್ಮೆಂಟ್ ನಿಂತು ನೀರಾಗಿದೆ, ಎಲ್ಲರೂ ರಿಸೀವ್ನೆಸ್ ಹೋಗಿದೆ. ಎಲ್ಲರೂ ಮನಸ್ಸು ಮಾಡಿ ಮತ್ತೆ ಕೂತು ಮಾತಾಡಿ ಚರ್ಚೆ ಮಾಡಿ ಒಂದು ಇಶ್ಯೂ ಆಗಿ ಮತ್ತೆ ಸುಪ್ರೀಂ ಕೋರ್ಟ್ ಮೇಲೆ ಒತ್ತಡ ಏರೋಣ ಅಂತ ಒಂದು ಅಭಿಪ್ರಾಯಕ್ಕೆ ಬಂದ್ರೆ ಒಂದು ಚಳವಳಿ ರೂಪಿಸಕ್ಕೆ ಸಾಧ್ಯತೆ ಇದೆ. ಇದಿಷ್ಟು ನಮ್ಮ ಗಡ್ಡ ವೆಂಕಟೇಶ್ ಅವರ ಮನದಾಳದ ಮಾತು. ನೀವು ನೋಡಿರ್ಬೋದು, ಇದ್ರೊಳಗೆ ನೋವಿದೆ, ಅಸಹಾಯಕತೆ ಇದೆ. ಅಂದ್ರೆ ದಲಿತರಿಗೆ ಆಗುವಂತ ಅನ್ಯಾಯವನ್ನ ಪ್ರಶ್ನಿಸುವಂತವ್ರು ಯಾರೂ ಇಲ್ಲ. ಹಾಗೂ ನ್ಯಾಯವನ್ನ ಹುಡುಕ್ತಿದ್ರೆ ಇದು ಸತತವಾಗಿ ಮರೀಚಿಕೆಯಾಗಿ ಕಾಡುತ್ತೆ. ಸೊ ಇದಕ್ಕೆ ಮುಂದೆ ಏನು ಪರಿಹಾರ? ಕಣ್ಣೆದ್ರಿಗೇನೆ ನೀವು ಕೊಲೆ ಮಾಡಿದ್ರು ನಾವು ಸಹಿಸ್ಕೊಂಡು ಹೋಗ್ಬೋದು, ಅಂದ್ರೆ ನಾವು ಅದರಿಂದ ಆಚೆ ಬರ್ಬೋದು ಅನ್ನೋ ಮನಸ್ಥಿತಿ ನಮ್ಮ ಕರ್ನಾಟಕಕ್ಕೆ ಇದೆ ಅಂತ ಅಂದ್ರೆ ನಾವು ನ್ಯಾಯವನ್ನ ಎಲ್ಲಿ ಹುಡುಕೋದು? ಸೊ ಹಾಗಾಗಿ ಇದನ್ನ ರಾಜ್ಯದ ಜನತೆಗೆ ಬಿಡ್ತೀನಿ, ಇದಕ್ಕೊಂದು ಚಳವಳಿ ರೂಪಿಸ್ಬೋದಾ ಇಲ್ವಾ ಅಂತ. ಥ್ಯಾಂಕ್ ಯು.